ಸ್ನೇಹಿತರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಅದು ದಕ್ಷಿಣದ ಕಾಶಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿರುವ ಜಾಗ. ಅಲ್ಲಿ ಭ್ರಮರಾಂಬಿಕೆಯ ಸಮೇತ ಸ್ವಾಮಿ ಮಲ್ಲಿಕಾರ್ಜುನ ನೆಲೆಸಿದ್ದಾನೆ. ಪ್ರಕೃತಿಯ ಮಡಿಲಲ್ಲಿ ಸಿದ್ಧ ಪುರುಷರ ತಪೋವನದಲ್ಲಿರುವ ಈ ದೇವಾಲಯ ನೋಡುವುದಕ್ಕೆ ಅದ್ಭುತ ಅನ್ಸತ್ತೆ. ಆದ್ರೆ ಇಲ್ಲಿರೋ ಮಲ್ಲಿಕಾರ್ಜುನನನ್ನ ನೋಡೋದು ಸುಲಭದ ಮಾತೇನೂ ಅಲ್ಲ. ಸಮುದ್ರ ಮಟ್ಟದಿಂದ 4500 ಅಡಿಗಳಷ್ಟು ಎತ್ತರದಲ್ಲಿರೋ ಆ ದೇವಾಲಯವನ್ನ ಮುಟ್ಟೋದಕ್ಕೆ 3 ರಿಂದ 5 ಗಂಟೆಗಳ ಕಾಲ ಚಾರಣ ಮಾಡಬೇಕು. ಆ ನಂತರ ಅಲ್ಲಿ ನಿಮಗೆ ಕಾಣೋದು ನಿಸರ್ಗದ ಅದ್ಭುತ ದೃಶ್ಯ ಕಾವ್ಯಗಳು. ಅಂದ್ಹಾಗೆ ಈ ದೇವಾಲಯ ಯಾವುದು, ಇದು ಇರೋದೆಲ್ಲಿ, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ವೀಕ್ಷಕರೇ, ಭಾರತ ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಹೊಂದಿರೋ ದೇಶ. ಈ ನೆಲದ ಮೂಲೆ ಮೂಲೆಯಲ್ಲೂ ಪವಿತ್ರ ಸ್ಥಳಗಳಿವೆ, ಅದ್ಭುತ ದೇವಾಲಯಗಳಿವೆ. ಈ ಮಣ್ಣಿನಲ್ಲಿನ ನಂಬಿಕೆಗಳು ಅಗೆದಷ್ಟು ಆಳವಾಗಿ ಕಾಣುತ್ತವೆ. ಹಾಗಾಗಿನೇ ಸನಾತನದ ಮೂಲವನ್ನ ನಾವ್ಯಾರೂ ಕೂಡ ಹುಡುಕೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಅಂತಹ ಪುಣ್ಯ ಭೂಮಿಯಲ್ಲಿರೋ ದೇವಾಲಯಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ, ವಿಶಿಷ್ಟ. ಇಂತಹ ವಿಶೇಷ ಕ್ಷೇತ್ರಗಳಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿರುವ ಪರ್ವತಮಲೈ ಶಿವ ದೇವಾಲಯ ಕೂಡ ಒಂದು. ಈ ಪರ್ವತಮಲೈ ದೇವಾಲಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ತಮಿಳು ಸಂಗಮ ಕಾಲದ ಪ್ರಸಿದ್ಧ ಕಾವ್ಯವಾದ ಮಲೈ ಪಡುಕಡಂನಲ್ಲಿ ಈ ಬೆಟ್ಟದ ಉಲ್ಲೇಖ ಕೂಡ ಇದೆ. ಅವತ್ತಿಗೆ ಈ ಭಾಗವನ್ನ ಆಳ್ವಿಕೆ ಮಾಡ್ತಾ ಇದ್ದ ಅರಸ ನನ್ನನ್ ಈ ಪರ್ವತಮಲೈಗೆ ಬರ್ತಾ ಇದ್ನಂತೆ. ಇಲ್ಲಿನ ಶಿವನಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಪರ್ವತಮಲೈನಲ್ಲಿ ಶತಮಾನಗಳ ಹಿಂದಿನಿಂದಲೂ ಅನೇಕ ಸಿದ್ಧರು, ಯೋಗಿಗಳು ಹಾಗೂ ಋಷಿಗಳು ಇದ್ರು. ಇವತ್ತಿಗೂ ಅವರಿದ್ದಾರೆ. ಆದರೆ ಸಾಮಾನ್ಯರ ಕಣ್ಣಿಗೆ ಅವರ ದರ್ಶನ ಆಗೋದು ಕಡಿಮೆ. ಇಷ್ಟಾದ್ರೂ ಇಲ್ಲಿ ಸಿದ್ಧರ ತಪಸ್ಸು ನಿರಂತರವಾಗಿ ನಡೀತಲೇ ಇದೆ. ರಾತ್ರಿ ಹೊತ್ತಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ಸಂಭವಿಸುತ್ತವೆ ಅಂತ ಸ್ಥಳೀಯರು ನಂಬ್ತಾರೆ. ಹೀಗಾಗಿನೇ ಈ ಪ್ರದೇಶವು ಇಂದಿಗೂ ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದೆ ಅನ್ನೋ ನಂಬಿಕೆ ಭಕ್ತರದ್ದು. ಇನ್ನು ಈ ಪರ್ವತಮಲೈ ಕೇವಲ ಭಕ್ತಿಯ ಕೇಂದ್ರವಾಗಿ ಮಾತ್ರ ಉಳಿದಿಲ್ಲ. ಇದು ಅಪಾರ ಔಷಧೀಯ ಸಸ್ಯಗಳ ಆಗರ ಅಂತಲೂ ಗುರುತಿಸಿಕೊಳ್ಳುತ್ತೆ. ಇಲ್ಲಿರೋ ಔಷಧೀಯ ಸಸ್ಯಗಳು ಹೇಗೆ ಬಂದ್ವು ಅನ್ನೋದಕ್ಕೂ ಕೂಡ ಒಂದು ಕಥೆ ಇದೆ. ನಿಮ್ಗೆ ರಾಮಾಯಣ ಗೊತ್ತಲ್ವಾ? ರಾಮ ರಾವಣರ ಯುದ್ಧಕ್ಕೂ ಮೊದಲು ರಾವಣನ ಮಗ ಇಂದ್ರಜಿತುವಿನ ಬಾಣದೇಟಿಗೆ ಲಕ್ಷ್ಮಣ ಮೂರ್ಛೆಗೊಂಡಿದ್ದ. ಆಗ ಹನುಮಂತ ಹಿಮಾಲಯದ ಸಂಜೀವಿನಿಯನ್ನ ತರೋದಕ್ಕೆ ಹೋಗ್ತಾನೆ. ಅವನಿಗೆ ಸಂಜೀವಿನಿ ಗಿಡ ಯಾವುದು ಅನ್ನೋದು ತಿಳಿಯದೆ ಆ ಪರ್ವತದ ಒಂದು ಭಾಗವನ್ನೇ ಕಿತ್ತು ತರ್ತಾನೆ. ಹೀಗೆ ಪರ್ವತವನ್ನ ತರೋವಾಗ ಅದರಲ್ಲಿನ ಸಣ್ಣದೊಂದು ಭಾಗ ಇಲ್ಲಿ ಬಿದ್ದಿತ್ತೆಂಬ ನಂಬಿಕೆ ಇದೆ. ಹೀಗಾಗಿನೇ ಇಲ್ಲಿ ಅತ್ಯಪರೂಪದ ಔಷಧೀಯ ಸಸ್ಯಗಳು ಬೆಳೆಯುತ್ತವೆ ಅಂತ ಹೇಳಲಾಗತ್ತೆ. ಇನ್ನು ಈ ಪರ್ವತದ ಮೇಲೆ ಶಿವನದ್ದು ಅಂತ ಹೇಳಲಾಗುವ ಪಾದಗಳಿವೆ. ಆ ಪಾದಗಳ ಕುರಿತಾಗಿ ಕೂಡ ಒಂದು ಕಥೆ ಇದೆ. ಶಿವ ಹಿಮಾಲಯದಲ್ಲಿನ ಕೈಲಾಸದಿಂದ ಅರುಣಾಚಲಕ್ಕೆ ಬರೋ ಸಂದರ್ಭದಲ್ಲಿ ಈ ಪರ್ವತದ ಕಡೆಯಿಂದ ಬಂದನಂತೆ. ಆಗ ಅವನ ಪಾದಗಳ ಗುರುತುಗಳು ಇಲ್ಲಿ ಮೂಡಿದವು. ಆ ಗುರುತುಗಳನ್ನೇ ನಾವಿಲ್ಲಿ ನೋಡ್ತಾ ಇರೋದು ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ತಿರುವಣ್ಣಾಮಲೈನ ಅರುಣಾಚಲ ಬೆಟ್ಟದಷ್ಟೇ ಈ ಪರ್ವತ ಕೂಡ ಶ್ರೇಷ್ಠ ಅಂತ ಭಕ್ತರು ನಂಬ್ತಾರೆ. ಹೀಗೆ ಪುರಾಣ ಮತ್ತು ಐತಿಹಾಸಿಕ ಕಥೆಗಳನ್ನ ಹೊಂದಿರುವ ಈ ಪರ್ವತಮಲೈನ ಮತ್ತೊಂದು ವಿಶೇಷ ಅಂದ್ರೆ ಈ ದೇವಾಲಯದಲ್ಲಿ ಶಾಶ್ವತ ಅರ್ಚಕರು ಇರೋದಿಲ್ಲ. ಅಂದ್ರೆ ಇಲ್ಲಿ ದೇವರು ಮತ್ತು ಭಕ್ತನ ನಡುವೆ ಯಾವುದೇ ಮಧ್ಯವರ್ತಿ ಇಲ್ಲ. ಪರ್ವತದ ಮೇಲಿರುವ ಮಲ್ಲಿಕಾರ್ಜುನನಿಗೆ ಭಕ್ತರೇ ನೇರವಾಗಿ ಅಭಿಷೇಕ ಮಾಡಬಹುದು, ಹೂವುಗಳನ್ನ ಅರ್ಪಿಸಬಹುದು. ಇಲ್ಲಿ ಭಸ್ಮದ ಅಭಿಷೇಕ ತುಂಬಾನೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಹೀಗಾಗಿ ಭಕ್ತರು ತಾವೇ ವಿಭೂತಿಯನ್ನ ತಂದು ಅದನ್ನ ಶಿವನ ಮೇಲೆ ಸುರಿದು ಪುನೀತರಾಗ್ತಾರೆ. ಇಂತಹ ಕೆಲವು ದೇವಾಲಯಗಳಲ್ಲಿ ಈ ಪರ್ವತಮಲೈ ಕೂಡ ಒಂದು. ಈ ದೇವಾಲಯದಲ್ಲಿ ಶ್ರೀ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ, ಭ್ರಮರಾಂಬಿಕಾದೇವಿ, ಗಣಪತಿ, ಸುಬ್ರಹ್ಮಣ್ಯ, ಭೈರವ ಮತ್ತು ಇತರ ದೇವತೆಗಳ ಸನ್ನಿಧಿಗಳಿವೆ. ಶಿಖರದಲ್ಲಿರುವ ಈ ದೇವಾಲಯದ ಸುತ್ತಲೂ ಹಸಿರು ಬೆಟ್ಟಗಳು ಮತ್ತು ಕಣಿವೆಗಳ ಅದ್ಭುತ ದೃಶ್ಯ ಮನಸ್ಸಿಗೆ ವಿಶಿಷ್ಟ ಶಾಂತಿಯನ್ನ ನೀಡುತ್ತೆ ಹಾಗೂ ಮಲ್ಲಿಕಾರ್ಜುನನ ಮೇಲಿನ ಭಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಯಾಕಂದ್ರೆ ಇಲ್ಲಿಗೆ ಬರೋ ಹಾದಿ ಇದೆಯಲ್ಲ, ಅದು ಮಾತ್ರ ಅತ್ಯಂತ ಕಠಿಣ. ಈ ಪರ್ವತಮಲೈ ಮೇಲಿರುವ ಮಲ್ಲಿಕಾರ್ಜುನನನ್ನ ನೋಡೋದಕ್ಕೆ ವಾಹನಗಳಲ್ಲಿ ಹೋಗೋದಕ್ಕಾಗೋದಿಲ್ಲ. ಅದಕ್ಕಾಗಿ ಭಕ್ತರು 6 ರಿಂದ 7 ಕಿಲೋಮೀಟರ್ಗಳಷ್ಟು ದೂರದ ಕಠಿಣ ಪರ್ವತಾರೋಹಣವನ್ನೇ ಮಾಡಬೇಕಾಗತ್ತೆ.
ದಟ್ಟಕಾಡು ಮತ್ತು ಕಲ್ಲಿನ ದಾರಿಗಳ ನಡುವೆ ನಡೆದು ಬಂದ್ರೆ ಮತ್ತಷ್ಟು ಕಠಿಣ ಹಾದಿ ಕಾಣುತ್ತೆ. ಪರ್ವತವನ್ನ ಏರ್ತಾ ಏರ್ತಾ ಆ ದಾರಿ ಇನ್ನಷ್ಟು ಸವಾಲನ್ನ ಎಸೆಯುತ್ತೆ. ಕೆಲವೆಡೆ ನಿಲ್ಲೋದಕ್ಕೂ ಜಾಗವಿಲ್ಲದಷ್ಟು ಕಿರಿದಾದ ಬಂಡೆಗಳ ಮೂಲಕ ಆ ಹಾದಿ ಸಾಗೋದ್ರಿಂದ ಇದೊಂದು ಸಾಹಸಮಯ ಚಾರಣ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ಚಾರಣದ ಮಾರ್ಗದಲ್ಲಿ ಸಿಗುವ ಕದಪ್ಪರೈ ಮಾರ್ಗ ಭಕ್ತರಿಗೆ ಸವಾಲಾಗಿ ಕಾಣುತ್ತೆ. ಈ ಮಾರ್ಗ ಕಠಿಣವಾದ ಬೃಹತ್ ಬಂಡೆಯನ್ನ ಏರಿ ಬರುವ ಮಾರ್ಗವಾಗಿದ್ದು, ಒಂದು ಬದಿಯಲ್ಲಿ ಸಾವಿರಾರು ಅಡಿ ಆಳದ ಕಣಿವೆ, ಮತ್ತೊಂದು ಬದಿಯಲ್ಲಿ ಎತ್ತರದ ಬಂಡೆ ಇರೋ ಕಾರಣ ಈ ಮಾರ್ಗದಲ್ಲಿ ಸಾಮಾನ್ಯ ಭಕ್ತರು ಬರೋದು ಕಡಿಮೆ. ಈ ಮಾರ್ಗವನ್ನ ಸಾಹಸಮಯ ಚಾರಣವನ್ನ ಮಾಡಬಯಸುವವರು ಆಯ್ಕೆ ಮಾಡಿಕೊಳ್ತಾರೆ. ಬೆಟ್ಟಕ್ಕೆ ಅಳವಡಿಸಲಾಗಿರುವ ಕಬ್ಬಿಣದ ಸರಪಳಿಗಳು ಹಾಗೂ ಕಂಬಿಯನ್ನ ಹಿಡಿದು ಈ ದಾರಿಯಲ್ಲಿ ಸಾಗಬೇಕಾಗತ್ತೆ. ಹಾಗಾಗಿನೇ ಸಣ್ಣ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಈ ಮಾರ್ಗ ಸೂಕ್ತ ಅಲ್ಲ. ಇದಲ್ಲದೆ ಕದಪ್ಪರೈನ ದಾಟಿದ ನಂತರ ಕೆಲವೆಡೆ ಕಬ್ಬಿಣದ ಮೆಟ್ಟಿಲುಗಳನ್ನ ಹತ್ತಬೇಕು ಹಾಗೂ 2 ಬೃಹತ್ ಬಂಡೆಗಳ ನಡುವಿನ ಕಿರಿದಾದ ಮಾರ್ಗದಲ್ಲಿ ಸಾಗಬೇಕು. ಅದು ಎಷ್ಟು ಕಿರಿದಾದ ಮಾರ್ಗ ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮಾರ್ಗದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಇದೇ ಕಾರಣದಿಂದ ಪರ್ವತಮಲೈ ಟ್ರೆಕ್ ಅನ್ನ ದಕ್ಷಿಣ ಭಾರತದ ಅತ್ಯಂತ ಸಾಹಸಮಯ ಯಾತ್ರೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಹೀಗೆ 3-4 ಗಂಟೆಗಳ ನಡಿಗೆಯ ನಂತರ ಶಿಖರವನ್ನ ತಲುಪಿದಾಗ ಭಕ್ತರಿಗೆ ಆಗೋ ಅನುಭವ ಇದೆಯಲ್ಲ, ಅದು ವರ್ಣಿಸಲ ಸಾಧ್ಯ. ಸುತ್ತಲೂ ಕಾಣುವ ಹಸಿರು, ಬೆಟ್ಟಗಳು, ಕಣಿವೆಗಳು, ತಂಪಾದ ಗಾಳಿ ಹಾಗೂ ಪ್ರಕೃತಿಯ ನಿಶಬ್ದ ವಾತಾವರಣ ಮನಸ್ಸಿಗೆ ಅಪಾರ ಶಾಂತಿಯನ್ನ ನೀಡುತ್ತೆ. ವೀಕ್ಷಕರೇ, ಈ ಪರ್ವತಮಲೆಗೆ ಭೇಟಿ ನೀಡೋಕೆ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಸೂಕ್ತ ಸಮಯ. ಈ ಸಂದರ್ಭದಲ್ಲಿ ಹವಾಮಾನ ತಂಪಾಗಿರೋ ಕಾರಣದಿಂದ ಮಳೆ ಕೂಡ ಕಡಿಮೆ ಆಗಿರುತ್ತೆ. ಹೀಗಾಗಿ ದಾರಿಯಲ್ಲಿ ಜಾರಿಕೆ ಕೂಡ ಕಡಿಮೆ. ಇಷ್ಟಾದರೂ ಬೆಟ್ಟವನ್ನ ಏರುವವರು ಅತ್ಯಂತ ಜಾಗರೂಕರಾಗಿ ಹತ್ತಬೇಕು. ಇಲ್ಲದೆ ಹೋದ್ರೆ ಕೈಕಾಲುಗಳಿಗೆ ಪೆಟ್ಟಾಗೋದು ನಿಶ್ಚಿತ. ಇನ್ನು ಪರ್ವತಮಲೆಗೆ ಹೋಗೋರು ಸಾಕಷ್ಟು ಕುಡಿಯುವ ನೀರು, ಆಹಾರ, ಟಾರ್ಚ್ ಹಾಗೂ ಅಗತ್ಯ ಔಷಧಗಳನ್ನ ಕ್ಯಾರಿ ಮಾಡಿ. ಇನ್ನು ಇಲ್ಲಿಗೆ ಒಬ್ಬೊಬ್ಬರೇ ಹೋಗೋದಕ್ಕಿಂತಲೂ ಗುಂಪಲ್ಲಿ ಬರೋದು ಉತ್ತಮ. ದಾರಿಯುದ್ದಕ್ಕೂ ವಾನರ ಸೇನೆಯ ಕಾಟ ಇರೋದ್ರಿಂದ ಕೈನಲ್ಲೊಂದು ಕೋಲಿನ ಅಗತ್ಯ ಇದ್ದೇ ಇರುತ್ತೆ. ಕೆಲವು ಕಡೆಗಳಲ್ಲಿ ಕೋತಿಗಳು ಬ್ಯಾಗ್ಗಳ ಮೇಲೆ ಬಂದು ಕೂತು ತಿಂಡಿಯನ್ನ ಕಿತ್ತೊಯ್ಯೋದು ಉಂಟು. ಹೀಗಾಗಿ ಸ್ವಲ್ಪ ಎಚ್ಚರ. ಹೀಗೆ ಸಾಕಷ್ಟು ಕಷ್ಟಪಟ್ಟು ಪರ್ವತಮಲೈನ ಏರಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿದ್ರೆ ಸಕಲ ಕಷ್ಟಗಳು ಪರಿಹಾರ ಆಗುತ್ತವೆ. ಆ ಶಿವನ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ಕಾಡಿನಲ್ಲಿ ನಡೆಯೋ ಅನುಭವ ಕೂಡ ಆಗತ್ತೆ. ವಿಶೇಷ ಪರಿಸರವನ್ನ ನೋಡ್ದಂತಾಗತ್ತೆ. ಕೆಲ ಗಿಡಮೂಲಿಕೆಗಳ ಪರಿಚಯ ಕೂಡ ಆಗಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿನ ಧಾರ್ಮಿಕ ನಂಬಿಕೆಗಳ ಪರಿಚಯ ಕೂಡ ಇಲ್ಲಾಗತ್ತೆ. ಹಾಗಾಗಿ ಪರ್ವತಮಲೈಗೆ ಹೋಗಲಿಚ್ಛಿಸುವವರು ಹೋಗ್ಬನ್ನಿ. ಈ ಅದ್ಭುತ ಪ್ರದೇಶ ನಿಮ್ಮಲ್ಲಿ ಭಕ್ತಿಯನ್ನ ಮೂಡಿಸೋದ್ರ ಜೊತೆಗೆ ಇಲ್ಲಿನ ಪ್ರಕೃತಿ ನಿಮಗೆ ನಿರಾಳತೆಯನ್ನ ಕೂಡ ಕೊಡುತ್ತೆ. ಈ ಪರ್ವತಮಲೈ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿದೆ. ತಿರುವಣ್ಣಾಮಲೈ ದೇವಾಲಯದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರೋ ಈ ಪರ್ವತ ಪೋಲೂರು ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಸಾಕಷ್ಟು ಬಸ್ ವ್ಯವಸ್ಥೆ ಇದ್ದು ಸ್ವಂತ ವಾಹನದಲ್ಲಿ ಹೋಗುವವರು ಸುಲಭವಾಗಿ ಹೋಗಬಹುದು. ಇದು ಗೆಳೆಯರೇ ದಕ್ಷಿಣ ಕಾಶಿ ಅಂತಲೇ ಕರೆಸಿಕೊಳ್ಳುವ ಪರ್ವತಮಲೈ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧರ್ಮಕ್ಷೇತ್ರದ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.